ಸಿದ್ದರಾಮಯ್ಯನವ್ರಿಗೆ ಇದು ಕೊನೆಯ ಅಧಿವೇಶನ. ಅವರು ಔಟ್ ಗೋಯಿಂಗ್ ಸಿಎಂ. ಇನ್ಕಮಿಂಗ್ ಸಿಎಂ ಯಾರು? ಅದೇ ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆ. ಸೊ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿದ್ದರಾಮಯ್ಯನವರಿಗೆ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅಂತ ಅಂದಿದ್ದಾರೆ. ಇದು ಅವ್ರ ಕೊನೆಯ ಅಧಿವೇಶನ ಅಂತ ಹೇಳೋ ಮೂಲಕ ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಬಾ ಅಸೆಂಬ್ಲಿಯಲ್ಲಿ ಮಾತಾಡು, ಎಲ್ಲೂ ತಪ್ಪಿಸ್ಕೊಂಡು ಹೋಗಿ ಎಲ್ಲೋ ಇರೋದಲ್ಲ ಅಂತ ಅಂದಿದ್ದಾರೆ. ಮೊದಲು ಅವ್ರ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಎತ್ತ ಕೇಳಿ ಬಾಯಿಗೆ ಬಂದಂಗೆ ಮಾತಾಡೋದು ನಿಲ್ಲಿಸ್ಲಿ ಅಂತ ಬೈರತಿ ಸುರೇಶ್ ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ. ಅವರ ಪಕ್ಷದಲ್ಲಿ ಮೂರು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ, ನಮ್ಮಲ್ಲಿ ಆ ತರ ಇಲ್ಲ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಟಾಂಗ್ ಕೊಟ್ಟಿದ್ದಾರೆ. ಟಾಂಗು ಕೊಡ್ತಾರ ಜಮೀರ್ ಅಹಮದ್ ಖಾನ್? ಟಾಂಗ್ ಅಂದ್ರೆ ಆ ಟಾಂಗ್ ಅಲ್ವಲ್ಲ, ಕಾಲ್ ಅಲ್ವಲ್ಲ. ಟಾಂಗ್ ಅಂದ್ರೆ ಕಾಲ್ ತಾನೆ? ಹೌದು ಮೇಡಮ್. ಹಿಂದಿಯಲ್ಲಿ ಟಾಂಗ್ ಅಂದ್ರೆ ಕಾಲ್ ಅಲ್ವಾ? ಜಮೀರ್ ಅಹಮದ್ ಏನೋ ಟಾಂಗ್ ಕೊಟ್ಟಿದಾರಂತೆ. ಏನ್ ಕೊಟ್ಟಿದ್ದಾರೆ? ಈಗ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿರೋರು ಡಿ.ಕೆ.ಶಿ ಬಣದವ್ರು ಯಾರಾದ್ರೂ ಹೇಳಿದ್ರೇನೆ ಜಮೀರ್ ಅಹಮದ್ ಖಾನ್ ಅವ್ರು ಸುಮ್ನೆ ಇರಲ್ಲ. ಇನ್ನು ಅದು ವಿಪಕ್ಷ ನಾಯಕರು ಹೇಳಿದ್ರೆ ಅವ್ರು ಸುಮ್ನಿರ್ತಾರ, ರಾಜ್ಯಾಧ್ಯಕ್ಷರು ಹೇಳಿದ್ರೆ ಸುಮ್ನಿರ್ತಾರ. ಟಾಂಟ್ ಕೊಟ್ಟಿದ್ದಾರೆ ಅಂತ. ಟಾಂಟ್. ಓಕೆ, ಏನ್ ಟಾಂಗ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ, ಹೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನ್ಸ್ತಕ್ಕಂಥದ್ದು ಸಹಜ. ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಇಂದ ಈ ಸದನದಲ್ಲಿ ಏನೇ ಚರ್ಚೆ ಆದ್ರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನು ಇರ್ಲಿಲ್ಲ. ಆದ್ರೂ ಕೂಡ ನಾನು ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲ್ ಕೂರ್ತೀನಿ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಆ ಸ್ಥಾನದಲ್ಲಿದ್ದಾಗ ಏನ್ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದಾರೆ ಅನ್ನೋದು ಮುಖ್ಯ. ಹಾಗೆ ನಮ್ಗೆಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಕೊನೆ ಅಧಿವೇಶನದಲ್ಲಾದ್ರೂ ಕೂಡ ಉತ್ತರ ಕರ್ನಾಟಕ ವಿಜೇಂದ್ರ ಇನ್ಕಮಿಂಗ್ ಸಿಎಂ ವಿಜೇಂದ್ರ ಇಸ್ ಇನ್ಕಮಿಂಗ್ ಸಿಎಂ ಫಾರ್ ದಿ ಕರ್ನಾಟಕ ಸ್ಟೇಟ್. ಭವಿಷ್ಯ ಹೇಳೋರ ಅವರು? ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಫಸ್ಟ್ ಅವರು ತಟ್ಟೆಯಲ್ಲಿ ಬಿದ್ದಿರುವಂತ ಹೆಗ್ಡಾನ ಎತ್ತ ಕೇಳಿ. ಡೈಲಿ ಪಾಪ ಅವರು ಒಂದ್ ಕಡೆ ಅಶೋಕ್ ಅವ್ರ ಗ್ರೂಪು, ಒಂದ್ ಕಡೆ ಯತ್ನಾಳ್ ಅವ್ರ ಗ್ರೂಪು, ಒಂದ್ ಕಡೆ ಇವ್ರ ಗ್ರೂಪ್. ಸುಮ್ನೆ ಬೈಕ್ ಬಂದಂಗೆಲ್ಲ ಮಾತಾಡೋರು ಏನ್ ಮಾಡೋದು? ಅದೇ ನಾವ್ಗೆ ಬಿಜೆಪಿ ಪ್ರೆಸಿಡೆಂಟ್ ಕೇಳಿ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ, ಅಶೋಕ್ ಅವ್ರಿಗೆ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನ್ರಿ, ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ತನೂ ಸಹ ನಿರ್ಣಯ ಮಾಡುವವರೆಗೆ ನಾನು ಇರ್ತೀನಿ ಅಂತ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದಾನೆ. ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ನಮ್ಮಲ್ಲಿ. ಸಿಎಂ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಸಿಎಂ ಅಂತಾರೆ ಸರ್. ಯಾರು? ಏನಾಗಿದೆ ಬಿಜೆಪಿ ಪಕ್ಷದಲ್ಲಿ ಒಂದೊಂದು ನೋಡಿರ್ಬೋದು. 2008 ಎಷ್ಟು ಜನ ಮುಖ್ಯಮಂತ್ರಿ ಮಾಡಿದ್ರು. ಆಮೇಲೆ 2019 ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ರು. ಅವ್ರು ತಿಳ್ಕೊಂಡಿದ್ದಾರೆ, ಅವ್ರ ಪಕ್ಷದಲ್ಲಿ ಮೂರು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ. ಅದೇ ಆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಪದ್ಧತಿ ಇದೆಯಾ ಅಂತ ತಿಳ್ಕೊಂಡಿರ್ಬೋದು ಅಂತ ನಾನ್ ಭಾವಿಸ್ತಾ ಇದ್ದೀನಿ. ಏನಕ್ಕಂದ್ರೆ ಬಿಜೆಪಿಯಲ್ಲಿ ನೋಡಿರ್ಬೋದು, ಮೊದಲೇ ಬಾರಿ 2008 ಯಡಿಯೂರಪ್ಪ ಆದ್ಮೇಲೆ ಜಗದೀಶ್ ಶೆಟ್ಟರ್ ಆದ್ರು, ಯಡಿಯೂರಪ್ಪ ಆದ್ಮೇಲೆ ಜಗದೀಶ್ ಶೆಟ್ಟರ್ ಆದ್ರು, ಜಗದೀಶ್ ಶೆಟ್ಟರ್ ಆದ್ಮೇಲೆ ಸದಾನಂದ ಗೌಡ ಆದ್ರು, ಮೊನ್ನೆ ಯಡಿಯೂರಪ್ಪ ಆದ್ರು, ಬಸವರಾಜ ಬೊಮ್ಮಾಯಿ ಆದ್ರು. ಅವ್ರು ಏನ್ ತಿಳ್ಕೊಂಡವ್ರಂದ್ರೆ ಆ ಪಕ್ಷದಲ್ಲಿ ಆ ಪದ್ಧತಿ ಇದೆ, ಕಾಂಗ್ರೆಸ್ ಪಕ್ಷದಲ್ಲಿ ಆ ಪದ್ಧತಿ ಅಂತ. ನಮ್ಮಲ್ಲಿ ಆತರ ರಾಜ್ಯದ ಖಜಾನೆ ಖಾಲಿ ಮಾಡಿಬಿಟ್ಟು ಹೈಕಮಾಂಡ್ ನ ತೃಪ್ತಿಪಡಿಸಿದ್ರೆ ಅಂತ ವಿಜೇಂದ್ರ ಅವರು ಕರೆಕ್ಷನ್ ಕೊಡ್ತು ಅಂತ ಹೇಳಿದ್ದಾರೆ. ನೋಡಪ್ಪ, ಇನ್ನ ವಿಜೇಂದ್ರಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿ ಆಗಿದೆ? ಯಾವ ಖಜಾನೆ ಖಾಲಿ ಆಗಿದೆ ಹೇಳ್ಬೇಕು. ಬಾ ಅಸೆಂಬ್ಲಿಲಿ ಮಾತಾಡಕ್ ಹೇಳಿ. ಎಲ್ಲ ತಪ್ಪಿಸ್ಕೊಂಡು ಎಲ್ಲ ಹೋಗಿ ಎಲ್ಲ ಇರೋದಲ್ಲ, ಬಂದಿರು ಮಾತಾಡ್ಲಿ ಅಸೆಂಬ್ಲಿಲಿ. ಅದ್ ಯಾವ ಖಜಾನೆ, ಯಾವ ಕಲೆಕ್ಷನ್, ಅವ್ರ ಕಲೆಕ್ಷನ್, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಬಂದ್ ಅಸೆಂಬ್ಲಿಲಿ ಮಾತಾಡಕ್ ಹೇಳಿ. ಮಾತಾಡ್ತೀವಿ, ನನಗೂ ಗೊತ್ತಿದೆ ಏನೇನು ಮಾತಾಡ್ಬೇಕು ಅಂತ. ಮಾತಾಡ್ಬೇಕಾದ್ರೆ ಬಹಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಏನ್ ಮಾಡ್ಕೊಳ್ಳಿ. ಏನ್ ಖಜಾನೆಯ, ಯಾರ ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತ ಅಂದ್ರೆ ವಿಜೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜೇಂದ್ರ, ಅದನ್ನ ಮರಿಬಾರದು. ರಾಜ್ಯದ ಖಜಾನೆ ಖಾಲಿ ಮಾಡಿಬಿಟ್ಟು ಹೈಕಮಾಂಡ್ ನ ತೃಪ್ತಿಪಡಿಸಿದ್ರೆ ಅಂತ ವಿಜೇಂದ್ರ ಅವರು ಕರೆಕ್ಷನ್ ಕೊಡ್ತು ಅಂತ ಹೇಳಿದ್ದಾರೆ. ನೋಡಪ್ಪ, ಇನ್ನ ವಿಜೇಂದ್ರಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿ ಆಗಿದೆ? ಯಾವ ಖಜಾನೆ ಖಾಲಿ ಆಗಿದೆ?
ಜಮೀರ್ ಅಹಮದ್ ಖಾನ್ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಬಂಗಾರಪ್ಪನವರು ವೀರಪ್ಪ ಮೊಯ್ಲಿ ಅವರು ಹೆಂಗ್ ಮುಖ್ಯಮಂತ್ರಿ ಆದ್ರು ಅಂತ. ಅವ್ರಿಗೆ ಇತಿಹಾಸ ಗೊತ್ತಿಲ್ಲ. ಅವ್ರಿಗೆ JDS ಇಂದ ಅವರು ಬಂದ್ರಲ್ಲ ಪಾಪ. ಕುಮಾರಸ್ವಾಮಿ ಲೆಫ್ಟ್ ರೈಟ್ ಇದ್ದವ್ರು ಈಗ ಬಂದ್ಬಿಟ್ಟು ಸಿದ್ದರಾಮಯ್ಯನವರು ಬ್ಯಾಕು ಫ್ರಂಟು ಇರ್ತಾರೆ. ಜಮೀರ್ ಅಹಮದ್ ಖಾನ್ ಅವರು ಇರ್ಲಿ. ಸೊ ಮುಖ್ಯಮಂತ್ರಿಗಳು ಬದಲಾವಣೆ ಕಾಂಗ್ರೆಸ್ನಲ್ಲಿ ಆಗಿದೆ. ಯಾಕೆಂದ್ರೆ ಕಾಂಗ್ರೆಸ್ ಅತಿ ಹೆಚ್ಚು ಅಧಿಕಾರದಲ್ಲಿ ಇರೋದು ಕರ್ನಾಟಕದಲ್ಲಿ. ಹಿಂಗಾಗಿ ಬಹಳಷ್ಟು ಬದಲಾವಣೆ ಆಗಿದೆ. ವೀರೇಂದ್ರ ಪಾಟೀಲ್ರನ್ನ ಹೆಂಗ್ ಬದಲಾಯಿಸಿದ್ರು, ಬಂಗಾರಪ್ಪ ಅವರು ಮತ್ತು ವೀರಪ್ಪ ಮೊಯ್ಲಿ ಅವ್ರ ಬದಲಾವಣೆ ಹೆಂಗಾಯ್ತು, ಇವೆಲ್ಲ ಬಹಳ ಅವ್ರ ರಾಜಕೀಯ ಇತಿಹಾಸ ಗೊತ್ತಿದೆ ಅಂತ ಅನ್ಸುತ್ತೆ. BJP ಅವರಿಂದ ಎಲ್ಲ ಆರಂಭ ಆಗಿದ್ದು, ಇದು ಕಾಂಗ್ರೆಸ್ ಇಂದಾನೆ ಆರಂಭ ಆಗಿರೋದು. 1 2 ಅವ್ರ ತಟ್ಟೆಯಲ್ಲಿ ಏನಾದ್ರೂ ಬೀಳಿರಿ, ಅವ್ರ ಪಕ್ಷದ ಆಂತರಿಕ ವಿಚಾರ. ಯಾರು BJP ರಾಜ್ಯಾಧ್ಯಕ್ಷರು ಆಗ್ತಾರೆ, ವಿಜೇಂದ್ರ ಅವ್ರು ಆಗ್ತಾರ, ಇನ್ನೊಬ್ರು ಆಗ್ತಾರ, ಮತ್ತೊಬ್ರು ಆಗ್ತಾರ, ಅದರಿಂದ ನಮ್ಗೆ ಜನರಿಗೆ ಡೈರೆಕ್ಟ್ ಆಗಿ ಯಾವ ಪರಿಣಾಮನೂ ಇಲ್ಲ. ಆದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ರಾಜ್ಯದ ಜನರಿಗೆ ಡೈರೆಕ್ಟ್ ಆಗಿ ಪರಿಣಾಮ ಬೀರುವಂತಹ ವಿಚಾರ. ದಿನ ಬೆಳಗಾದ್ರೆ ಸೀಟ್ ಭದ್ರ ಇಲ್ಲ ಅಂತ ಆ ಸೀಟ್ ನಂದು ಅಂತ DK ಶಿವಕುಮಾರ್ ಅವರು, ಈ ಸೀಟ್ ನಾನು ಬಿಟ್ಕೊಡಲ್ಲ ಅಂತ ಸಿದ್ದರಾಮಯ್ಯನವರು. ಇದೆಯಲ್ಲ, ಇದು ಆಡಳಿತದ ಮೇಲೆ ಪರಿಣಾಮ ಬೀರುವಂತ ವಿಚಾರ. ಆದ್ದರಿಂದ ಇದು ಜನರಿಗೆ ಇಂಪಾರ್ಟೆಂಟ್, ಜನರ ದೃಷ್ಟಿಯಿಂದ. ಸೊ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ, ಕುರ್ಚಿ ಖಾಲಿ ಇರೋದಕ್ಕೆ ಸಾಧ್ಯ ಇದೆಯಾ? ಕುರ್ಚಿ ಖಾಲಿ ಬಿಟ್ಕೊಂಡು ಇವ್ರು ಆಡಳಿತ ನಡ್ಸಕ್ಕಾಗತ್ತಾ? ಜನ ಸುಮ್ನಿರ್ತಾರ? ಕುರ್ಚಿ ಖಾಲಿ ಇರಲ್ಲ, ಎಬ್ಬಿಸಿ ಇನ್ನೊಬ್ರು ಕೂರಿಸ್ಬೇಕು ಅಷ್ಟೇ. ಅಂತ ಬದಲಾವಣೆ ನಿಮ್ಮಲ್ಲಿ ಆಗ್ತಿದೆ ಅಂತ ಚರ್ಚೆ ಆಗ್ತಾ ಇರೋದು. ಹೌದಾ? ಸೊ ಔಟ್ ಗೋಯಿಂಗ್ CM, ಇನ್ಕಮಿಂಗ್ CM ಇವೆಲ್ಲ ರಾಜಕೀಯ. ಈಗ ಇವ್ರು ವಿಜೇಂದ್ರ ಅವ್ರ ಪಕ್ಷದಲ್ಲೂ ಏನ್ ಬಣಗಳಿಲ್ವಾ, ಅವ್ರ ಪಕ್ಷದಲ್ಲೂ ಕೂಡ ಈಗ ವ್ಯತ್ಯಾಸಗಳಿಲ್ವಾ? ಇದೆ. ಆದ್ರೆ ಅವ್ರ ಪಕ್ಷದ್ದು ನೇರವಾಗಿ ಜನರ ಮೇಲೆ ಪರಿಣಾಮ ಬೀರಲ್ಲ, ನಿಮ್ದು ಪರಿಣಾಮ ಬೀರುತ್ತೆ. ಸೊ ಅದು ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಬಟ್ ಇದೇ ಕೊನೆ ಅಧಿವೇಶನ ಸಿದ್ದರಾಮಯ್ಯನವರಿಗೆ, ಅದೇಂಗ್ ಗೊತ್ತಾಯ್ತು ವಿಜೇಂದ್ರ ಅವ್ರಿಗೆ? ಬಟ್ ಅವ್ರು ಬಿಟ್ಟಿದ್ದ ಬಾಣ ಎಲ್ಲ ಅವರಿಗೆ ರಿವರ್ಸ್ ಬಂದಿದೆ ಅಂತ ಅನ್ಸುತ್ತೆ ಮೇಡಮ್. ಯಾರು ಬಿಟ್ಟಿದ್ದು? ವಿಜಯೇಂದ್ರ ಅವ್ರು ಬಿಟ್ಟಿದ್ದ ಬಾಣ ಹೆಂಗೆ? ಅದೇ ಈಗ ಅವರು ರಾಜ್ಯಾಧ್ಯಕ್ಷ ನೀವೇ ಪರ್ಮನೆಂಟ್ ಅಲ್ಲ ಅನ್ನತ್ರ ಅವರು ಈಗ ಹೇಳಿಕೆಗಳು ಕೊಡ್ತಾ ಇದಾರಲ್ಲ. ಅವ್ರು ಪರ್ಮನೆಂಟ್ ಹೌದೋ ಅಲ್ವೋ ಅದು ಜನರಿಗೆ ಎಫೆಕ್ಟ್ ಆಗಲ್ಲ. ಬಟ್ ಪ್ರತಿಪಕ್ಷಗಳು ಇರೋದು ಇವ್ರಿಗೆ, ಹೌದಪ್ಪ ನೀವು ತುಂಬಾ ಏನು ಫೈಟಿಂಗೇ ಇಲ್ಲ, ನೀವು ಇಬ್ರು ತುಂಬಾ ಚೆನ್ನಾಗಿದ್ದೀರಾ, ಒಗ್ಗಟ್ಟಾಗಿದ್ದೀರಾ, ನೀವು ತುಂಬಾ ಚೆನ್ನಾಗಿ ಆಡಳಿತ ಮಾಡ್ತಿದ್ದೀರಾ ಅಂತ ಇವ್ರಿಗೆ ಹುಗೆ ಅನ್ನಕ ಪ್ರತಿಪಕ್ಷಗಳು ಇರೋದು. ಅವ್ರು ಇರೋದೇ ನೀವು ಚಾಟಿ ಬೀಸಕ್ ಆಗದೆ ಇರೋ ರೀತಿಯಲ್ಲಿ ನೀವು ನಡ್ಕೋಬೇಕು. ಅದನ್ನು ಬಿಟ್ಟು 2 ತಿಂಗಳದು ಗೃಹಲಕ್ಷ್ಮಿ ಹಣ ಕೊಡದೇ ಇರೋದೇ ಗೊತ್ತಿಲ್ಲ ನನಗೆ ಅಂತ ಅಂದ್ಬಿಟ್ರೆ, ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂದ್ಮೇಲೆ ಈ ಶಕ್ತಿ ಯೋಜನೆಯಲ್ಲಿ ಹಣನೇ ಬಿಡುಗಡೆ ಮಾಡಿಲ್ಲ ಅಂತ ಬೆಳಗ್ಗೆ ಹೇಳಿದ ತಕ್ಷಣ ಸಂಜೆಗೆಲ್ಲ ದುಡ್ಡು ಹಾಕ್ಬಿಡ್ತೀರಾ? ಪ್ರತಿಪಕ್ಷಗಳು ಕೇಳೋದಕ್ಕೆ ತಾನೇ ನೀವು ಮಾಡೋದು. ಅವರೇ ಕೇಳಲಿಲ್ಲ ಅಂತಂದ್ರೆ ಗೋಡಾ ಹೇ ಮೈದಾನ್ ಹೇ, ನಿಮ್ಗೆ ಏನು ಬೇಕೋ ಅದನ್ನೇ ಮಾಡ್ತೀರಿ. ಮತ್ತೆ ಮುಂದಕ್ಕೋಣ, ಒಂದು ಬ್ರೇಕ್ ತಗೊಳ್ವಾ? ಓಕೆ ಮೇಡಮ್. ನನಗಂತೂ ಮಹೇಶ್ ತೆಂಗಿನಕಾಯಿ ಅವರು ಈ ಸರಿ ಸದನದಲ್ಲಿ ಯಾರಾದ್ರೂ ಹೀರೋ ಅಂದ್ರೆ ಅದು ಮಹೇಶ್ ತೆಂಗಿನಕಾಯಿ ಅಂಡ್ ಇವರು ಯಾರು R ಅಶೋಕ್ ಅವ್ರು, ಬಿಡಿ ಯಾವ್ದಾವ್ದು ಅವ್ರ ಕೆಲಸ ಅವರು, ಮತ್ತೆ ನಮ್ಮ ಸುನೀಲ್ ಕುಮಾರ್ ಅವರು ಅಂತ ಅನ್ಸುತ್ತೆ. ಯಾಕಂದ್ರೆ ಮಹೇಶ್ ತೆಂಗಿನಕಾಯಿ ಅವರು ಹಿಡಿದ್ರೆ ಈ ಸರಿಯಾಗಿ ಗೃಹಲಕ್ಷ್ಮಿದು ಇನ್ನೂ ಕೂಡ ಅಳಗಾಡ್ತಾ ಇದೆ